ನೋಡ್ರಿ, ಈಗ ಕೋಲಾರ ಚಿಕ್ಕಬಳ್ಳಾಪುರ ಹೋದರೆ ನಾವು ರೆಡ್ಡಿ ಒಕ್ಕಲಿಗರು ಅಂತಾರೆ. ನಾವು ರೆಡ್ಡಿಗಳು ಒಕ್ಕಲಿಗರೇ ಕುಂಚಿಟಿಗರು ಒಕ್ಕಲಿರ್ಬೋದು, ರೆಡ್ಡಿ ಒಕ್ಕಲಿಗಿರ್ಬೋದು, ಹೊಸದವ್ರು ಒಕ್ಕಲಿರ್ಬೋದು, ಪಾಕ್ನಾಡು, ಎಲ್ಲ ಜಾತಿಗಳು ಉಪಜಾತಿಗಳೆಲ್ಲ ಸೇರಿ ಒಂದು ಒಕ್ಕಲಿಗ ಸಮುದಾಯ ಅಂತ ಇರೋದು. ಇವತ್ತು ಒಕ್ಕಲಿಗರಿಗೆ ಏನು ಕೊಟ್ಟಿದ್ದಾರೋ ಸರ್ಟಿಫಿಕೇಟು ಅದೇ ನಮಗೂ ಕೊಡೋದು. ರೆಡ್ಡಿ ಅಂತ ಕೊಡ್ಬೋದು ನೀವು. ಯಾರೇ ರೆಡ್ಡಿ ಒಕ್ಕಲಿಗ ಈಗ ಆಯ್ತಪ್ಪ ಸರಿ ಒಪ್ಕೊಳ್ಳೋಣ ನಾವು. ಈಗ ಬಾಗೇಪಲ್ಲಿ ಶ್ರೀನಿವಾಸಪುರ ನೀನು ಎಲ್ಲೇ ಹೋಗು, ಎಲ್ಲ ಒಕ್ಕಲಿಗರು ಕೊನೆಯಲ್ಲಿ ರೆಡ್ಡಿ ಅಂತ ಇಟ್ಕೊಂಡಿದ್ದಾರೆ. ಈಗ ಬೀದರ್ ಕಡೆ ಹೋಗು, ನೀನು ಬಾಗಲಕೋಟೆ ಹೋಗು, ಲಿಂಗಾಯತರೆಲ್ಲ ರೆಡ್ಡಿ ಅಂತ ಇಟ್ಕೊಂಡಿದ್ದಾರೆ. ನಾವೇನೋ ಅವ್ರನ್ನ ಇದು ಮಾಡೋಕ್ಕೆ ಹೋಗಿದ್ದೀವ? ಇವಾಗ ಕುಂಚಿಟಿಗ ಒಕ್ಕಲಿಗರು, ಗಂಗಡ್ಗಾರ ಒಕ್ಕಲಿಗರು, ಹೊಸದೇವ್ರ ಒಕ್ಕಲಿಗರು, ಎಲ್ಲ ಒಕ್ಕಲಿಗರೆಲ್ಲ ಉಪಜಾತಿಗಳೆಲ್ಲ ಸೇರಿ ಇದು ಒಕ್ಕಲಿಗರ ಸಾಮ್ರಾಜ್ಯ. ಒಂದು ಏನು ದುರಾದೃಷ್ಟ ಅಂದರೆ ನಮ್ಮ ಶಾಸಕರು, ನಾನು ಯಾವುದೇ ಪಕ್ಷಾತೀತವಾಗಿ ಮಾತಾಡೋಣ, ನಾನು ರೈತ ಸಂಘದ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಮಾತಾಡ್ತೀನಿ. ನಮ್ಮ ಶಾಸಕರು ಗೆದ್ದ ಮೇಲೆ ಎಲ್ಲನೂ ಮಾಡ್ಕೊಂಬಂದಿದ್ದಾರೆ. ಕೆಂಪೇಗೌಡ ಜಯಂತಿ ಇರ್ಬೋದು, ವಾಲ್ಮೀಕಿ ಜಯಂತಿ ಇರ್ಬೋದು, ಬಸವಣ್ಣ ಜಯಂತಿ, ಯಾವುದೇ ಒಂದು ಸಮುದಾಯದ ಜಯಂತಿಗಳು ಪೂರ್ತಿ ಅವ್ರ ಕೈಲಾದಷ್ಟು ಮಾಡ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಬಂದಿದ್ದಾರೆ. ಇವತ್ತು ಯಾರೋ ಕೆಲವರು ರಾಜಕೀಯ ವೈರತ್ವ ಬೆಳೆಸೋದಕ್ಕೋಸ್ಕರ ನಮ್ಮ ಸಂಸದರಾದಂಥ ಸುಧಾಕರ್ ಅವರು ತಾವು ದಯವಿಟ್ಟು ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ನಿಮಗೆ ಅದು ಇವಾಗ ಹಿಂದೆ ಒಬ್ಬರು ಬಂದು 23 MLA ಅವ್ರು ಸಾಕಿದ್ರು, ಅವ್ರ ಕಾಲೇ ಅವರು MLA ಕಸ್ತಾ ಇದ್ದಾರೆ. ನಾನು ಅವತ್ತು ಹೇಳಿದೆ ಟಿಕೆಟ್ ಕೊಡೋವಾಗ, ಅಣ್ಣ ಬೇಡಣ್ಣ, ಹಿಂದೆ ನಾನು ಅವರೆಲ್ಲ ಜೊತೆಗಿದ್ದರು, ಪವರ್ ಗ್ರಿಡ್ ಲೈನಲ್ಲಿ ಹೋರಾಟ ಮಾಡಿದವರು, ನಮಗೆ ಅವರು ದ್ರೋಹ ಬಗೆದ್ರು, ನನ್ನ ಮೇಲೇ ಅಟ್ರಾಕ್ಸಿಟಿ ಕೇಸ್ಗಳೆಲ್ಲ ಹಾಕ್ಸಿದ್ರು. ಅವ್ರು ಒಳ್ಳೆ ಜನ ಅಲ್ಲ ಅಣ್ಣ, ನೀವು ಬೆಳೆಸ್ತೀರಾ ನಿಮ್ಮ ಕಾಲಂತೂ ಕಸ್ತಾರೆ ಅಂತ ನಾನು ಹೇಳಿದೆ ಓಪನ್ನಾಗಿ. ಸತೀಶ್ ಅವರು ಈಗ ನನಗೆ ಹನುಮಣ್ಣನ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ. ಹನುಮಣ್ಣ ನನಗೇನು ಅಲೋ ಅಷ್ಟೇ. ಸತೀಶ್ ಅವರಾದರೆ ನಾನು ಅವ್ರ ವಕೀಲರ ವೃತ್ತಿಗೆ ಹೋಗ್ಬೇಕಾಗಿದ್ದಾಗೂ ಸುಮಾರು ಜನ ಅವ್ರ ವಕೀಲರೆಲ್ಲ ಜೊತೆಗಿದ್ದಾಗ ಅವ್ರಿಗೆ ನನ್ನ ಧನ ಸಹಾಯ ಕೈಲಾದಷ್ಟು ನಾನು ಮಾಡಿರೋನು. ನಾನು ಅವತ್ತಿನಿಂದ ನಾನು ಚೆನ್ನಾಗೇ ಇದ್ದೀನಿ. ಇವತ್ತು ನಾನು ಚೆನ್ನಾಗಿದ್ದೀನಿ. ಇವತ್ತೇನೋ ಅಷ್ಟು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಮೇಲೆ ಹೋಗೋದು ತಪ್ಪು. ಅವ್ರು ಬೇಕಾಗಿದ್ರೆ ಏನು ಬೇಕಾ ಮಾಡಲಿ, ವೈಯಕ್ತಿಕದ್ದು. ಆದರೆ MLA ಅವ್ರ ಮೇಲೇ ಹೋಗಿದ್ದು ತಪ್ಪು. ಆದರೆ ಒಂದು ವಿಚಾರ ಹೇಳೋದು ನಾನೇನಂದರೆ, ಕೆಂಪೇಗೌಡ ಎಲ್ಲ ಜನಾಂಗಕ್ಕೂ ಸೇರಿದಂಥ ವ್ಯಕ್ತಿ, ಈ ದೇಶನ ಕಟ್ಟಿದಂಥ ಮಹಾನ್ ಪ್ರಭು. ಆ ಪ್ರಭು ಜಯಂತಿ 2 ಮಾಡ್ತಾ ಇರೋದು ನಮ್ಗೆ ಇಷ್ಟ ಇಲ್ಲ. ಆಮೇಲೆ ಏನಂದರೆ, ಇವತ್ತು ಯಲಹಂಕದಲ್ಲಿ ಕೆಂಪೇಗೌಡ ಪ್ರತಿಮೆ ಮಾಡಿದ್ದು, ಕೆಂಪೇಗೌಡ ಪಾರ್ಕ್ಗಳು ಮಾಡಿದ್ದು, ಯಲಹಂಕದಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದರೆ MLA ಅವರು ಅಷ್ಟು ಮಾಡಿದ್ದಾರೆ. ಅಂಥ MLA ಅವ್ರ ಮೇಲೆ ಇಲ್ಲದ ಸಲ್ಲದ ಆರೋಪಗಳೆಲ್ಲ ಹೊರಿಸ್ಕೊಂಡು ಸುಧಾಕರ್ ಜೊತೆ ಸೇರಿ ನೀವು ಈ ಥರ ಮಾಡಿದ್ದು ನನಗೆ ಇಷ್ಟ ಇಲ್ಲ. ಇವತ್ತು ನಮ್ಮ ಗೆಡ್ಗನಹಳ್ಳಿ ಕೃಷ್ಣಪ್ಪಾಜಿ ನಮ್ಗೆ ತಂದೆ ಸ್ಥಾನದಲ್ಲಿದ್ದಾರೆ, ಅವ್ರಿಗೂ ನಾವು ಗೌರವ ಕೊಡ್ತೀವಿ. ಕೇಶವಮೂರ್ತಿ ಅಣ್ಣ ಇರ್ಬೋದು, ಎಲ್ಲರೂ ಇರ್ಬೋದು. ನಾನು ಪಾರ್ಟಿ ಗೀಟಿ ಅಂತ ಇಟ್ಕೊಂಡಿಲ್ಲ. ಅವತ್ತಿಂದ ನೀವು ಹಂಗೆ ಮಾಡಿದ್ದೀರಿ, ಇವತ್ತು ಹಂಗೆ ನಾವು ಓಕೆ ಬಿಡಪ್ಪ ಅವತ್ತಿಂದ ಮಾಡ್ತಾವ್ರೆ ಅಂತ ಹೇಳ್ಬೋದಾಗಿತ್ತು. ಇವತ್ತು ಏಕಾಏಕಿ ಒಬ್ಬನ ಶಾಸಕನ ಮೇಲೆ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ರಾಜಕೀಯನೇ ಇದು ರಾಜಕೀಯನೇ. ಇದು ವೈಯಕ್ತಿಕವಾಗಿ ಮಾಡ್ತಾ ಇರೋ ರಾಜಕೀಯ. ಈ ರಾಜಕೀಯ ಜಾಸ್ತಿ ದಿನ ಉಳಿಯಲ್ಲ. ಮುಂದೊಂದು ದಿನ ಅವ್ರಿಗೆ ತೊಂದರೆ ಅಂತೂ ಆಗ್ತದೆ, ಅನುಭವಿಸ್ತಾರೆ ಅವರು.